ಕಾಲಚಕ್ರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ರಾಶಿಯಾಧಿಪತಿಯಾದ ಗುರುಗ್ರಹ ಸಪ್ತಮ ಭಾವದಲ್ಲಿರ್ತಕ್ಕಂಥದ್ದು ಗುರುಬಲ, ತುಂಬಿದ ಗುರುಬಲ. ಬುಧ ಸೂಪರ್ ಆಗಿದೆ, ಭದ್ರಯೋಗವಿದೆ. ರವಿ ಕೂಡ ಧರ್ಮ ಕರ್ಮ ರಾಜ್ಯವನ್ನು ಉಂಟು ಮಾಡತಕ್ಕಂಥದ್ದು. 9, 10ನೇ ಮನೆಯ ಅಧಿಪತಿಯಾದ ಬುಧ ಮತ್ತು ಸೂರ್ಯಗ್ರಹ. ಬುಧ ಆದಿತ್ಯೋಗ, ನಿಪುಣ ಯೋಗ, ಧರ್ಮಕರ್ಮ ರಾಜ್ಯವನ್ನು ಉಂಟು ಮಾಡತಕ್ಕಂಥದ್ದು ಮತ್ತು ಗುರುಬಲ ನೇರ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇಡೀ ವಾರ ಪೂರ್ತಿ ಹೊಸ ಪ್ರಯತ್ನಗಳಾಗಿರ್ಬೋದು, ಉದ್ಯೋಗದಲ್ಲಾಗಿರ್ಬೋದು, ವ್ಯಾಪಾರಗಳಲ್ಲಾಗಿರ್ಬೋದು. ಹೊಸ ವ್ಯಾಪಾರ ಮಾಡಬೇಕು ಅಂತಿದ್ದೀವಿ ಸ್ವಾಮಿ, ಇಷ್ಟು ವಾರಗಳಲ್ಲಿ ನಾವು ಪ್ರಯತ್ನ ಮಾಡಿ ಕೈ ಬಿಟ್ಟಿವಿ, ಆದರೆ ಮಾಡ್ಬೋದು. ಅಂದರೆ ಖಂಡಿತವಾಗ್ಲೂ ಧೈರ್ಯವಾಗಿ ಮಾಡಿ. ಈ ವಾರದಲ್ಲಿ ಸಕ್ಸಸ್ ಆಗುತ್ತೆ. ಖಂಡಿತವಾಗ್ಲೂ ಕೂಡ ಕೆಲಸ ಸಿಕ್ಕಿಲ್ಲ, ಇಷ್ಟೋ ತಿಂಗಳಿಂದ ವರ್ಷಗಳಿಂದ ನಾವು ಪ್ರಯತ್ನ ಮಾಡಿ ಸಿಗಲಿಲ್ಲ, ಈ ವಾರ ಪ್ರಯತ್ನ ಮಾಡಿ. ಖಂಡಿತವಾಗ್ಲೂ ಕೂಡ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕೆಂಪು ದಾಸವಾಳದಿಂದ ಅರ್ಚನೆ ಮಾಡಿ. ಖಂಡಿತವಾಗ್ಲೂ ಕೂಡ ಒಳ್ಳೆ ಕೆಲಸ ಸಿಕ್ಬಿಡುತ್ತೆ. ಒಳ್ಳೆ ವ್ಯಾಪಾರ ನಿಮಗೆ ಪ್ರಾರಂಭ ಮಾಡಿ, ಇಲ್ಲಿಂದ ಸಕ್ಸಸ್ ಆಗುತ್ತೆ. ಜೀವನ ಪೂರ್ತಿ ನಿಮಗೆ ಒಳ್ಳೆ ವ್ಯಾಪಾರವನ್ನು, ಒಳ್ಳೆ ಉದ್ಯೋಗವನ್ನು ರೂಪಿಸ್ಕೊಳ್ಳುವಂಥ ಒಂದು ವಾರವಾಗಿರುತ್ತೆ. ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ವಾಹನ ಖರೀದಿ, ಭೂ ಖರೀದಿ ಮಾಡುವಂಥದ್ದು, ಮನೆ ಕಟ್ಟಲಿಕ್ಕೆ ಪ್ರಾರಂಭ ಕೂಡ ಮಾಡ್ಕೋಬಹುದಾಗಿದೆ. ಸೊ ಧನುಷ್ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ದುಡ್ಡು ಕಾಸು ಚೆನ್ನಾಗಿ ಓಡಾಡುವಂಥದ್ದಾಗಿರುತ್ತೆ. ಮಕ್ಕಳಿಂದ ಸ್ವಲ್ಪ ಅನುಕೂಲ. ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತುಂಬ ತೊಂದರೆ ಕೊಡ್ತಾರೆ ನಿಮಗೆ ಮಕ್ಕಳು. ಆದರೆ ಈ ವಾರ ಬುದ್ಧಿವಂತಿಕೆಯಿಂದ ಖಂಡಿತವಾಗ್ಲೂ ಕೂಡ ತಾಳ್ಮೆಯಿಂದ ಇರ್ತಕ್ಕಂಥದ್ದು ತುಂಬ ಒಳ್ಳೆಯದು ಕೂಡ ಆಗುತ್ತೆ. ಚೆನ್ನಾಗಿ ಇಷ್ಟು ದಿನ, ಇಷ್ಟು ತಿಂಗಳು, ಇಷ್ಟು ವರ್ಷ ಕೂಡ ತುಂಬ ಸಮಸ್ಯೆಗಳ ಮಕ್ಕಳಿಂದ ಕೂಡ ನೀವು ಎದುರಿಸ್ತಾ ಇದ್ರೆ, ಆದರೆ ಈ ವಾರದಿಂದ ನಿಮ್ಮ ಮಕ್ಕಳಿಂದ ಅನುಕೂಲ ತಂದು ಕೊಡುವಂಥದ್ದು, ಆರೋಗ್ಯ ಪ್ರಾಪ್ತಿ ಉಂಟು ಮಾಡುವಂಥದ್ದು. ಆದರೆ ತಂದೆಯಿಂದ ಸ್ವಲ್ಪ ಅನಾನುಕೂಲ, ತಂದೆ ಸ್ವಲ್ಪ ಕಂಟಕ, ತಂದೆಗೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಕಂಡು ಬರ್ತಾ ಇದೆ. ಅಗ್ನಿ ಅವಘಡಗಳು ಸಂಭವಿಸ್ತಕ್ಕಂಥದ್ದು ತಂದೆಗೆ. ನಿಮ್ಮ ಜಾತಕದ ಪ್ರಕಾರವಾಗಿ ನಿಮ್ಮ ತಂದೆಗೆ ಅನಾನುಕೂಲಗಳು, ತಂದೆಗೆ ಗಂಡಾಂತರವನ್ನು ಎದುರಿಸಬೇಕಾಗತ್ತೆ. ಎಚ್ಚೆತ್ಕೋಲಿ ಧನುಸು ರಾಶಿ ಹುಟ್ಟಿರ್ತಕ್ಕಂಥವರು. ಆದರೆ ನೀವುಗಳು ಹಳದಿ, ಆರೆಂಜ್, ಪರ್ಪಲ್, ಪಿಂಕ್, ಗ್ರೇ, ಗ್ರೀನ್, ಬ್ಲೂ ಈ ಬಣ್ಣಗಳು ನೀವು ಬಳಕೆ ಮಾಡಿ. 1, 2, 3, 9, 5 ಸಂಖ್ಯೆ ನೀವು ಬಳಕೆ ಮಾಡಿ. ಖಂಡಿತವಾಗ್ಲೂ ಕೂಡ ಇಡೀ ವಾರ ನಿಮಗೆ ಒಳ್ಳೆ ಅದೃಷ್ಟ ತಂದು ಕೊಡುತ್ತೆ. ಹಳದಿ ವಸ್ತ್ರ ಹಾಗೂ ಅದರ ಜೊತೆಯಲ್ಲಿ ಅಶ್ವತ್ಥ ಬೇರು 1 ಇಂಚು ಸಂಗ್ರಹ ಮಾಡಿ ಪರ್ಸಲ್ಲಿ ಇಡುವಂಥದ್ದು. ಹಳದಿ ನೀವು ಅಶ್ವತ್ಥ ಬೇರು ಹಾಗೂ ತುಳಸಿ ಬೇರು 2 ಬೇರು 1 ಇಂಚು ಸಂಗ್ರಹ ಮಾಡಿ ಪರ್ಸಲ್ಲಿ ಇಡೋದರಿಂದ ಖಂಡಿತವಾಗ್ಲೂ ಕೂಡ ಇಡೀ ವಾರ ಪೂರ್ತಿ ಒಳ್ಳೆ ಅದೃಷ್ಟ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಈ 2 ಬೇರುಗಳನ್ನು ಕೂಡ ಪರ್ಸಲ್ಲಿ ಇಟ್ಕೊಳ್ಳಿ. ಶುಭವಾಗಲಿ. ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಒಳ್ಳೆಯದಾಗಲಿ.